ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನಿವತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿರೋದು ತೆಲುಗಿನ ಮಹೇಶ್ ಬಾಬು ಅಭಿನಯದ ಒಂದು ಗೀತೆ. ಅದು 2 ಡೇಸ್ ಹಿಂದೆ ರಿಲೀಸ್ ಆಗಿದೆ. ಕುರ್ಚಿ ಮಡತ ಪೆಟ್ಟಿ ಅಂತ ಹೇಳಿಬಿಟ್ಟು ಸಾಂಗ್ ಹೆಸರು. ಆ ಸಾಂಗ್ ಬಗ್ಗೆ ಮಾತಾಡೋಣ ಅಂತ ಬಂದೆ ಸ್ನೇಹಿತರೆ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕುರ್ಚಿ ಮಡತ ಪೆಟ್ಟಿ ಅಂದರೆ ಅದು ಏನೋ ನನಗೆ ಅದ್ರ ಅರ್ಥ ಗೊತ್ತಿಲ್ಲ. ಕುರ್ಚಿ ಅಂದರೆ ನಾರ್ಮಲ್ ಚೇರು ಅಂದ್ಕೊಂತೀನಿ, ಮಡತ ಅಂದರೆ ಅದೇನು ಅರ್ಥ ಗೊತ್ತಿಲ್ಲ, ಪೆಟ್ಟಿ ಅಂದರೆ ಇಟ್ಟು ಅನ್ನೋ ಅರ್ಥ ಬರುತ್ತೆ. ಮೋಸ್ಟ್ಲಿ ಕುರ್ಚಿ ಪಕ್ಕಕ್ಕಿಟ್ಟು ಅಥವಾ ಏನೋ ಆ ಥರ ಬರ್ಬೋದು ಮೀನಿಂಗು ನನಗೆ, ಯಾಕಂದರೆ ಪ್ಯೂರ್ ತೆಲುಗವನಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಈ ಸಾಂಗು ಐಟಮ್ ಸಾಂಗ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಆ ಸ್ಟೆಪ್ಪು ಮತ್ತು ಆ ಲಿರಿಕ್ಗಳು, ಆ ಹೇಳೋ ಸ್ಟೈಲು, ಆ ಡ್ಯಾನ್ಸ್ ಸ್ಟೈಲು ಇವೆಲ್ಲ ನೋಡಿದರೆ ಇದು ಐಟಮ್ ಸಾಂಗೇ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೋ ನಂಗೆ ಗೊತ್ತಿಲ್ಲ. ಆದಿತ್ಯ ಮ್ಯೂಸಿಕ್ ಇನ್ ಇಂಡಿಯಾ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ನೀವು ಒಮ್ಮೆ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಹೇಳೋದು ಈ ಸಾಂಗ್ನ ಲಿರಿಕ್ ಬಗ್ಗೆ ನಾನು ಏನು ಮಾತಾಡ್ಬೋದು ಅಂದರೆ, ಐಟಮ್ ಸಾಂಗ್ಗೆ ಯಾವ ರೀತಿ ಬೇಕೋ ಲಿರಿಕ್ಕು ಆ ರೀತಿ ಇದೆ, ಮತ್ತು ಅದೇ ಸ್ಟೈಲಲ್ಲೇ ಇದೆ. ಲಿರಿಕ್ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ಯಾಕಪ್ಪ ಅಂದರೆ ಕೆಲವೊಂದು ತೆಲುಗು ಪದಗಳು ಅಷ್ಟು ಬೇಗ ಅರ್ಥ ಆಗದೇ ಇರುವ ಕಾರಣಕ್ಕೆ ನಾವು ಜಾಸ್ತಿ ಮಾತಾಡೋದಿಲ್ಲ. ಮತ್ತು ಇಲ್ಲಿ ಡ್ಯಾನ್ಸ್ ಸ್ಟೆಪ್ಗಳು ಮಾತ್ರ ಅಸ್ಸಾಮಾಗಿದೆ ರೀ, ತುಂಬ ಚೆನ್ನಾಗಿದೆ. ಶ್ರೀಲೀಲಾ ಅವರು ಈ ಐಟಮ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ. ನಾನು ಡ್ಯಾನ್ಸ್ ಬಗ್ಗೆ ಕೇಳಿದ್ರೆ ಡ್ಯಾನ್ಸ್ ಸೂಪರ್, ಎಲ್ಲೂ ಕೂಡ ಏರುಪೇರು ಆಗಿಲ್ಲ. ಒಂಥರ ಸೋಲ್ಜರ್ಗಳು ಕೈ ಬಿಸ್ಕೆ ನಡೀತಿರ್ಬೇಕಾದ್ರೆ ಕೈ ಒಂದೇ ಸಲ ಮೇಲೆ ಕೆಳಗೆ ಬರ್ತಾವಲ್ಲ, ಆ ರೀತಿಯಾದಂತಹ ಒಂದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ನಾನು ಈಗ ಮಹೇಶ್ ಬಾಬು ಅವ್ರಿಗೆ ಓಕೆ, ಅವರು ಹೀರೋ ಆಗಿ ಈ ಥರ ಒಂದು ಪಾತ್ರ ಮಾಡಿದ್ದಾರೆ, ಅದೇನು ಅನ್ಸಲ್ಲ, ಇದಕ್ಕೆ ಮುಂಚೆ ಮಾಡಿದ್ದಾರೆ. ಇಲ್ಲಿ ಶ್ರೀಲೀಲಾ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಯಾಕಪ್ಪ ಅಂದರೆ ಅವ್ರಿಗಿನ್ನೂ ಕೂಡ ಉದಯೋನ್ಮುಖ ನಟಿ. ನಮ್ಮ ಕನ್ನಡದಲ್ಲಿ ಜಾಸ್ತಿ ಏನು ಪಾತ್ರಗಳು ಮಾಡಿಲ್ಲ, ಆದರೆ ತೆಲುಗಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ಈ ಐಟಮ್ ಸಾಂಗ್ಗೆ ಯಾಕೆ ಬರಬೇಕಿತ್ತು? ಈಗ ನೋಡಿ, ಐಟಮ್ ಸಾಂಗ್ ಮಾಡಿದ ಮೇಲೆ ಹೀರೋಯಿನ್ಗಳಿಗೆ ಅಷ್ಟು ಅವಕಾಶ ಸಿಗ್ತಾ ಇರೋದು ತುಂಬಾ ಕಮ್ಮಿ. ಕಾಜಲ್ ಅಗರ್ವಾಲ್ ಇದು ಜನತಾ ಗ್ಯಾರೇಜ್ ಫಿಲಮಲ್ಲಿ ಇದು ಐಟಮ್ ಸಾಂಗ್ ಮಾಡಿದ್ರು, ಆಮೇಲೆ ಏನಂತ ಇದು ಬರಲಿಲ್ಲ, ಏನಪ್ಪ ಅಂದರೆ ಒಳ್ಳೊಳ್ಳೆ ಪಾತ್ರಗಳು ಅವೆಲ್ಲ ಬರಲಿಲ್ಲ, ಅದೇ ರಿಲೇಟೆಡ್ ಬರೋಕತ್ತಿತ್ತು. ಮತ್ತು ತಮನ್ನಾ ಭಾಟಿಯಾ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತಮನ್ನಾ ಭಾಟಿಯಾ ಜಾಸ್ತಿ ಅಮೌಂಟ್ ಕೊಡ್ಬೋದು. ಆದರೆ ಸ್ಟಾರ್ಟಿಂಗಲ್ಲಿ ನೋಡಿ, ಕನ್ನಡದ ಜಾಗ್ವಾರ್ ಫಿಲಮಲ್ಲಿ ಅವರು ಐಟಮ್ ಸಾಂಗ್ಗೆ ಸ್ಟೆಪ್ ಹಾಕಿದ್ರು. ಅದಾದಮೇಲೆ ಬರೀ ಐಟಮ್ ಸಾಂಗ್ಗಳೇ ಅವರಿಗೆ ಬರ್ತಾ ಹೋದ್ವೇ ಹೊರತು ಒಳ್ಳೆ ಮೇಯ್ನ್ ಹೀರೋಯಿನ್ ಆಗಿ ಪಾತ್ರಗಳೇ ಸಿಗೋದು ಕಡಿಮೆ ಆಗೋಗ್ಬಿಟ್ಟು, ಒಳ್ಳೆ ಪೀಕಲ್ಲಿದ್ದರೂ ಕೂಡ, ಒಳ್ಳೆ ಗ್ಲಾಮರಸ್ ನಟಿ ಆಗಿದ್ದರೂ ಕೂಡ ಅವಕಾಶಗಳೇ ತುಂಬ ಕೈ ತಪ್ಪೋದು. ಅದೇ ರೀತಿ ಶ್ರೀಲೀಲಾ ಅವ್ರಿಗೂ ಆಗಬಾರ್ದು ಅನ್ನೋ ಒಂದು ಕನ್ಸರ್ನಿಂದ ನಾನು ಹೇಳಿದ್ದು ಐಟಮ್ ಸಾಂಗ್ ಮಾಡಬಾರ್ದಿತ್ತು ಅಂತ. ಆದರೆ ಅದು ಅವರಿಷ್ಟ, ಅದು ಏನೇ ಆಗಲಿ, ನಾವು ಬೇಡ ಅನ್ನಲಿಕ್ಕೆ ಆಗುತ್ತಾ? ದೇವ್ರಣೆ ಆಗಲ್ಲ. ಒಂದು ಸಜೆಷನ್ ಕೊಡ್ಬೋದು. ನೀವು ನಾನು ಹೇಳ್ತಿರೋ ಮಾತು ಸುಳ್ಳಾದರೆ, ಈ ಐಟಮ್ ಸಾಂಗಿಂದಲೇ ಸ್ಟಾರ್ಟಿಂಗ್ ಶುರು ಮಾಡಿದವ್ರ ಕೆರಿಯರ್ ಯಾವತ್ತೂ ಕೂಡ ಬಿಲ್ಡ್ ಆಗಿಲ್ಲ. ನೀವು ನೋಡಿರ್ಬೋದು, ಸ್ಟಾರ್ಟಿಂಗಿಂದ ಐಟಮ್ ಸಾಂಗಿಗೆ ಬಂದವರು ಈ ಪರುಲ್ ಯಾದವ್ ಅಂತ ಒಬ್ಬರು ಬಂದರು, ಪರುಲ್ ಅಂತ ಅವರು ಐಟಮ್ ಸಾಂಗ್ ಮಾಡಿದ್ರು. ಯಾವುದರಲ್ಲಿ? ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ. ಆಮೇಲೆ ಒಂದು ಒಳ್ಳೆ ಮುಖ್ಯ ಭೂಮಿಕೆಯಲ್ಲಿ ಪಾತ್ರಗಳೇ ಇಲ್ಲ. ಈಗಂತೂ ಅವ್ರು ಎಲ್ಲಿದ್ದಾರೆ ಏನು ಗೊತ್ತೇ ಇಲ್ಲ. ಆಮೇಲೆ ದೀಪಿಕಾ ಕಾಮಯ್ಯ
ಒಂಥರ ಐಟಮ್ ಸಾಂಗ್ ಥರ ಇದರಲ್ಲೇ ಆ್ಯಕ್ಟ್ ಮಾಡಿರು. ಅವರಿಗೂ ಕೂಡ ಏನಂತ ಒಂದು ಒಳ್ಳೆ ಇದು ಬರಲಿಲ್ಲ. ಮತ್ತು ಇತ್ತೀಚೆಗೆ ತುಂಬ ಬೋಲ್ಡ್ ಸೀನಲ್ಲಿ ಕಾಣಿಸ್ಕೊಂಡಿದ್ದು ನಮ್ಮ ಕನ್ನಡದ ತನಿಷಾ ಕುಪ್ಪುಂದ. ಅವ್ರಿಗೆ ಯಾವ್ಯಾವ ರೀತಿ ಪ್ರಶ್ನೆ ಕೇಳಿದ್ರು ನಿಮಗೂ ಗೊತ್ತಿರೋ ವಿಷಯನೇ, ಹೌದಲ್ಲ? ತನಿಷಾ ಕುಪ್ಪುಂದ ಅವ್ರಿಗೆ ಈ ರೀತಿಯಾದಂತಹ ಪರಿಣಾಮಗಳು ಜಾಸ್ತಿ ಇರ್ತವೆ, ಅವಕಾಶಗಳು ಕಡಿಮೆ ಆಗಲಿಕ್ಕೆ. ಸೊ ಆ ಒಂದು ಉದ್ದೇಶದಿಂದ ಹೇಳಿದ್ದು. ಮತ್ತು ಇನ್ನು ಮುಂದೆ ಬರುವಂಥ ನಟಿಯರು ಕೂಡ ನೀವು ಪೀಕಲ್ಲಿದ್ದಂಥ ಸಂದರ್ಭದಲ್ಲಿ ಯಾಕೆ ಐಟಮ್ ಸಾಂಗ್ಗಳು ಒಪ್ಕೋತೀರಾ ಅಂತ ನಮ್ಗೆ ಅರ್ಥ ಆಗಲ್ಲ. ನಿಮ್ಮನ್ನು ಜನಗಳು ಮೇಯ್ನ್ ಹೀರೋಯಿನ್ನಾಗಿ ಒಂದು ಹೀರೋ ಜೊತೆ ನೋಡಲಿಕ್ಕೆ ಇಷ್ಟಪಡ್ತಾರೆ. ಮೇಯ್ನ್ ಹೀರೋಯಿನ್ನಾಗಿ ಆ ನೋಡ್ತಕ್ಕಂಥ ಆಸೆನೇ ನೀವು ಕಮರಿಸ್ಬಿಡ್ತೀರ. ಆಮೇಲೆ ನೋಡಿ, ಈ ಸುಳ್ಳಾದರೆ ಇನ್ನೂ ತುಂಬ ಉದಾಹರಣೆಗಳನ್ನ ಕೊಡ್ಬೋದು. ಈ ಕನ್ನಡದ ಪೂಜಾ ಗಾಂಧಿ ಒಂಥರ ಬೋಲ್ಡ್ ಪಾತ್ರ ದಂಡುಪಾಳ್ಯದಲ್ಲಿ ಫಿಲಮ್ ಮಾಡಿದ್ರು. ಆಮೇಲೆ ಅದೇ ಥರದವೇ ಆಫರ್ಗಳು ಬರೋಕತ್ತಿದ್ವು. ಆಮೇಲೆ ರಶ್ಮಿಕಾ ಮಂದಣ್ಣ ನೋಡಿ, ಯಾವುದೋ ಐಟಮ್ ಸಾಂಗಲ್ಲಿ ಮಾಡ್ತಾ ಇದ್ದಾರೆ, ಅದೇ ಥರದ ರಿಲೇಟೆಡ್ಡೇ ಹೋಗ್ತವೆ. ಇವ್ರಿಗೂ ಅಷ್ಟೇ ಅದೇ ಥರದ ರಿಲೇಟೆಡ್ಡೇ ಜಾಸ್ತಿ ಆಗ್ತವೆ ವಿನಃ ಮೇಯ್ನ್ ಪಾತ್ರಗಳು ಬರೋದು ಕಡಿಮೆ. ಯಾಕಪ್ಪ ಅಂದರೆ ಶ್ರೀಲೀಲಾಗೆ ಇನ್ನು 22-21 ಆಸುಪಾಸು ಅಂತ ಅಂದ್ಕೋತೀನಿ. ಅವರ ಒಂದು ಮಥುರಾ ನಗರಿಲೋ ಮೂವಿ ಅಲ್ಲ, ಅದೊಂದು ಸಾಂಗಲ್ಲಿ ಎಲ್ಲರ ಮನಸ್ಸು ಗೆದ್ದಿದ್ದವರು ಇಂಥ ಒಂದು ಸಾಂಗ್ಗೆ ಒಪ್ಕೋಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ? ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.